ಮತ್ತೊಂದ್ ಕಡೆ ವಿಜಯೇಂದ್ರ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು 150 ಕೋಟಿ ಕೊಡ್ತಾರೆ ಅಂದ್ರೆ ಯಾವ ಮೂರ್ಖ ನಂಬ್ತಾನೆ? ಅವ್ರ ಹೇಳಿಕೆ ನಂಬಿಕೊಂಡು ಸಿಎಂ ದಬ್ಬಾಳಿಕೆ ಮಾಡ್ತಿದ್ದಾರೆ. ಅವರು ಪ್ರಾಮಾಣಿಕರಾಗಿದ್ರೆ ನನ್ನ ಮೇಲೆ ಬಂದಿರೋ ಆರೋಪ ಮೂಢ ಹಗರಣ ಇದನ್ನೆಲ್ಲವನ್ನೂ ಸಿಬಿಐ ತನಿಖೆಗೆ ಕೊಡ್ಲಿ, ನಾನು ಇದನ್ನು ಸವಾಲ್ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಪುಡಾರಿಗಳು ಇವತ್ತು ಅವರ ಚಿತ್ರವನ್ನು ಕೂಡ ತೋರಿಸಿದೆ, ಯಾರ್ಯಾರು ಹಗರಣದಲ್ಲಿದ್ದಾರೆ ಅಂತೇಳಿ. ಬಹುಶಃ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಯಾಕಂದರೆ ಯಾರ್ಯಾರ ಹೆಸರು ಉಲ್ಲೇಖ ಆಗಿದೆ ಅಂತ ಚೆನ್ನಾಗಿ ಗೊತ್ತಿದೆ. ಅವ್ರು ಮಾಡಿರ್ತಕ್ಕಂಥ ಹಗರಣವನ್ನು ಮುಚ್ಚಾಕೋದಕ್ಕೆ ವಿಜಯೇಂದ್ರ ಹೋಗಿ 150 ಕೋಟಿ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಮೂರ್ಖರು ನಂಬ್ತಾರೆ? ಇವತ್ತು ನನ್ನ ಮೇಲೆ ಇರ್ತಕ್ಕಂಥ 150 ಕೋಟಿ ಹಗರಣ ಆರೋಪ ನೀವೇನು ಮಾಡಿದ್ದೀರಿ? ಪ್ರಿಯಾಂಕಾ ಖರ್ಗೆ ಅವರಿಗೆ ಒಬ್ಬ ಜವಾಬ್ದಾರಿತ ಸಚಿವರು ಬೇಜವಾಬ್ದಾರಿಯಿಂದ ಮಾತನಾಡಬಾರ್ದು. ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ಇದ್ರ ಬಗ್ಗೆನೂ ಫಸ್ಟ್ ಸ್ಪಷ್ಟೀಕರಣ ನೀಡಿ. ಇಲ್ಲ ಅಂತ ನಿಮ್ಮ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡಿ, ಇಲ್ಲ ಕ್ಷಮಾಪಣೆ ಕೇಳಿ, ಇಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲವನ್ನು ಕೂಡ ಸಿಬಿಐಗೆ ವಹಿಸಿ, ಯಾವ್ದಾರು ಒಂದು ಮಾಡಿ. ಈ ರೀತಿ ಹಿಟ್ ಅಂಡ್ ರನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಯಾವತ್ತೂ ಕೂಡ ಅವ್ರನ್ನ ನಾನ್ಯಾಕೆ ಅವನ ಹೇಳಿಕೆ ಮೇಲೆ ನಾನು ಹೇಳಿಕೆ ಕೊಡಲಿ? ತನಿಖೆ ಮಾಡಲಿ ಅದ್ರ ಬಗ್ಗೆ ಎಲ್ಲವೂ ಕೂಡ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಮೂಡಾದು ಸಿಬಿಐ ತನಿಖೆ ಕೊಡಿ, ಅನ್ವರ್ ಮಾನಪ್ಪಾಡಿ ಅವರ ವರದಿಯನ್ನು ಕೂಡ ತನಿಖೆ ಕೊಡಿ, ವಿಜೇಂದ್ರ ಮೇಲೆ ಬಂದಿರತಕ್ಕಂಥ ಆರೋಪ ಬಗ್ಗೆನೂ ಸಿಬಿಐ ತನಿಖೆ ಕೊಡಿ. ನಾನು ವೆಲ್ಕಮ್ ಮಾಡ್ತೇನೆ. ಥ್ಯಾಂಕ್ ಯು. ಈಗ ರಾಜ್ಯ ಸರ್ಕಾರ ರಾಜ್ಯದ ತನಿಖಾ ಸಂಸ್ಥೆಯಿಂದ ತನಿಖೆಗೆ ಮುಂದಾದ್ರೆ ನೀವು ರೆಡಿ ಇದ್ದೀರಾ? ಮುಖ್ಯಮಂತ್ರಿಗಳ ಪಾಪ ಸಿಬಿಐ ತನಿಖೆ ಅಂತ ಹೇಳ್ತಿದ್ದಾರೆ, ನೀವ್ಯಾಕೆ ರಾಜ್ಯ ಸರ್ಕಾರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಿಬಿಐ ತನಿಖೆ ಕೊಡಿ ಅಂತೇಳಿ, ರಾಜ್ಯ ಸರ್ಕಾರ ತೊಗೊಂಡು ಏನು ಮಾಡ್ತೀರಿ? ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಮೂಡಾದು ಸಿಬಿಐ ತನಿಖೆ ಕೊಡಿ, ಅನ್ವರ್ ಮಾನಪ್ಪಾಡಿ ಅವರ ವರದಿಯನ್ನು ಕೂಡ ತನಿಖೆ ಕೊಡಿ, ವಿಜೇಂದ್ರ ಮೇಲೆ ಬಂದಿರತಕ್ಕಂಥ ಆರೋಪ ಬಗ್ಗೆನೂ ಸಿಬಿಐ ತನಿಖೆ ಕೊಡಿ. ನಾನು ವೆಲ್ಕಮ್ ಮಾಡ್ತೇನೆ. ಥ್ಯಾಂಕ್ ಯು. ಈಗ ರಾಜ್ಯ ಸರ್ಕಾರ ರಾಜ್ಯದ ತನಿಖಾ ಸಂಸ್ಥೆಯಿಂದ ತನಿಖೆಗೆ ಮುಂದಾದ್ರೆ ನೀವು ರೆಡಿ ಇದ್ದೀರಾ? ಮುಖ್ಯಮಂತ್ರಿಗಳ ಪಾಪ ಸಿಬಿಐ ತನಿಖೆ ಅಂತ ಹೇಳ್ತಿದ್ದಾರೆ, ನೀವ್ಯಾಕೆ ರಾಜ್ಯ ಸರ್ಕಾರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಿಬಿಐ ತನಿಖೆ ಕೊಡಿ ಅಂತೇಳಿ, ರಾಜ್ಯ ಸರ್ಕಾರ ತೊಗೊಂಡು ಏನು ಮಾಡ್ತೀರಿ? ಅದಕ್ಕೆ ಹೇಳ್ತಾ ಇದ್ದೀನಲ್ಲ,